ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾರುತ ಸಿನಿಮಾದಲ್ಲಿ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಹಾಗೂ ಮಂಜು ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ನಾರಾಯಣ್ ಸರ್ ಜೊತೆ ಒಂದು ಡಿಸ್ಕಷನ್ ನಡೀತಾ ಇತ್ತು. ಡಿಸ್ಕಷನ್ ನಡೆದಿ ನನಗೆ ಒಂದ್ ಮಾತ್ರ ನ್ಯೂಸ್ ಬರ್ತಾ ಇತ್ತು, 4th ಬ್ಲಾಕ್ ಆಫೀಸಲ್ಲಿ ಏನೋ ಪ್ಲಾನ್ ಮಾಡ್ತಾರೆ ಇವರು ದೊಡ್ಡದಾಗೆ ಅಂತ. ನನಗೆ ಕ್ಯೂರಿಯಾಸಿಟಿ, ಯಾರಿಗೆ ಸಿನಿಮಾ ಮಾಡ್ತಾರೆ ಅಂತ. ಅದೊಂದು 2-3 ಜನ ಫಸ್ಟ್ ಕೇಳಿದ್ರು. ರಮೇಶ್ ಯಾದವ್ ಸರ್ ನಿನ್ನ ನಾಪ್ಕಿದೆ, ಶ್ರೇಯಸ್ ಚೆನ್ನಾಗಿರುತ್ತೆ ಸರ್, ಇದು ಶ್ರೇಯಸ್ ನಾಕೋಣೆ ಸಿನಿಮಾದಲ್ಲಿ ಅಂತ ನನ್ಗೊಂದು ಚಾನ್ಸ್ ಕೊಟ್ರು. ಸೊ ಐ ವೆರಿ ಗ್ರೇಟ್ಫುಲ್ ಫಾರ್ ದಟ್. ನಮ್ ತಂದೆಯವ್ರಿಗೂ ಹಾಗೂ ರಮೇಶ್ ಯಾದವ್ ಸರ್ಗೆ ನಾನು ಥ್ಯಾಂಕ್ ಯು. ನೆಕ್ಸ್ಟ್ ನಾರಾಯಣ್ ಸರ್, ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡ್ ಬಂದಿರೋ ಒಂದು ಲೆಜೆಂಡರಿ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗಲ್ಲ. ಯಾಕಂದ್ರೆ ನಮ್ ಬಾಸ್ ವಿಷ್ಣು ಸರ್ಗೆ ಸೂಪರ್ ಡೂಪರ್ ಹಿಟ್ ಕಾಂಬಿನೇಷನ್ಸ್ ಇರುತ್ತೆ ನಾರಾಯಣ್ ಸರ್ ಜೊತೆಗೆ. ಸೊ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರೆ ಐ ಥಿಂಕ್ ಒಂದು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ನಾರಾಯಣ್ ಸರ್ ಜೊತೆ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳಿದಾಗ ನಂಗೆ ತುಂಬಾ ಜನ ಹೇಳಿದ್ ಒಂದೇ ಏನು ಅಂತ ಹೇಳಿದ್ರೆ, ಒಬ್ಬ ಆಕ್ಟರ್ ಆಗಿ ತುಂಬಾ ಇಂಪ್ರೂವ್ ಹೋಗ್ತೆ, ಆಕ್ಟರ್ ಆಗಿ ತುಂಬಾ ಕಲಿತೆ. ಅವ್ರ ಹತ್ರ ಒಂದು ಸ್ಕೂಲ್ ಇದ್ದಂಗೆ ಅದು. ಸೊ ಅವ್ರ ಹತ್ರ ಒಂದು ಡಿಸಿಪ್ಲಿನ್ ಆಗ್ಲಿ, ಒಂದು ಪರ್ಫಾರ್ಮೆನ್ಸ್ ಆಗ್ಲಿ, ಹೇಗ್ ಮಾಡ್ಬೇಕು, ಹೇಗ್ ನಡ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೆ ಅಂತ ಹೇಳಿದ್ರು. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಯಾಕಂದ್ರೆ ಎಲ್ಲೋ ಚಿಕ್ಕ ತಪ್ಪುಗಳು ಮಾಡಿದಾಗ ಅದನ್ನ ತಿದ್ದಿ ಒಂದೊಂದು ಪುಟ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ. ಇವಾಗ ಏನೋ ಒಂದು ಟೇಕ್ ಅಲ್ಲಿ ಏನೋ ಒಂದ್ ರೀತಿ ಮಾಡ್ತಾ ಇರುತ್ತೆ, ಇದಲ್ಲ ಅಂತ ಅವರೇ ಆಕ್ಟ್ ಮಾಡಿ ತೋರಿಸ್ತಾರೆ. ನನ್ನ ಕೆರಿಯರ್ ಅಲ್ಲಿ ಫಸ್ಟ್ ಟೈಮ್ ಒಬ್ರು ಡೈರೆಕ್ಟರ್ ಆಕ್ಟ್ ಮಾಡಿ ತೋರಿಸೋದಂದ್ರೆ ನೀವೇ ಸರ್. ಸೊ ಥ್ಯಾಂಕ್ ಯು. ಸೊ ನನಗೆ ತುಂಬಾ ಅದು ಈಸಿ ಆಯ್ತು ಕಲಿಯಕ್ಕೆ. ಅದು ನೆಕ್ಸ್ಟ್ ಬರ್ಬೇಕಂತ ಹೇಳಿದ್ರೆ ವಿಜಿ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಆಲ್ಮೋಸ್ಟ್ 12 ವರ್ಷದಿಂದ ಪರಿಚಯ ಅನ್ಸುತ್ತೆ ಅವರು. ಆಲ್ಮೋಸ್ಟ್ ನನ್ನ ಚಿಕ್ಕ ವಯಸ್ಸಿಂದ ನೋಡ್ಯಾರ ಅವರು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದಾಗೆ ನನ್ಗೆ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಈಸ್ ಮೈ ಹೀರೋ. ಐ ಹ್ಯಾವ್ ಗ್ರೂನ್ ಅಪ್ ವಾಚಿಂಗ್ ಹಿಸ್ ಮೂವೀಸ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಖಂಡಿತ ಒಂದು ಖುಷಿ ಇದ್ದೇ ಇರುತ್ತೆ. ಬಟ್ ಏನ್ ಮಾಡ್ತೀವಿ ಅನ್ನೋದು ಒಂದು ತಲೆ ಒಂದು ಇದ್ದೇ ಇರುತ್ತೆ. ಏನ್ ಮಾಡ್ತೀವಿ ಅವ್ರ ಜೊತೆ ಸೇರ್ಕೊಂಡಾಗ ಏನೋ ಒಂದು ಕ್ರೇಜಿ ಆಗಿ ಮಾಡ್ಬೇಕು ಅಂತ. ಸೊ ಹೀಸ್ ಬಿನ್ ವೆರಿ ಸಪೋರ್ಟಿವ್. ಯಾವಾಗ್ಲೂ ಅವ್ರು ಹೇಳ್ತಿರ್ತಾರೆ, ಶ್ರೇಯಸ್ ಈ ತರ ಏನೋ ಮಾಡು, ಆ ತರ ಏನೋ ಮಾಡು ಅಂತ. ನನಗೆ ಯಾವಾಗ್ಲೂ ಕಾಲ್ ಹಿಮ್ ಅಣ್ಣ ಅಂತ. ಸೊ ಲಾಟ್ಸ್ ಆಫ್ ಲವ್ ಫಾರ್ ಹಿಮ್. ಥ್ಯಾಂಕ್ ಯು ಅಣ್ಣ. ತುಂಬಾ ಪ್ರೀತಿಯಿಂದ ನೀವು ಸೆಟ್ ಅಲ್ಲಿ ಕೆಲವು ಸತಿ ಈ ತರ ಮಾಡು ಅಂತ ಹೇಳ್ಕೊಟ್ಟಿ ಒಂದು ಸಪೋರ್ಟ್ ಮಾಡಿದಕ್ಕೆ ವೆರಿ ವೆರಿ ಥ್ಯಾಂಕ್ಫುಲ್. ಒಬ್ಬ ಸ್ಟಾರ್ ಬಂದು ನಿಂತ್ಕೊಂಡು ಕೆಲವು ಸತಿ ಸಜೆಷನ್ ಶಾರ್ಟ್ಸ್ ತೆಗಿತಾರೆ. ಸಜೆಷನ್ ಶಾರ್ಟ್ಸ್ ಅಲ್ಲಿ ಯೂಶುವಲ್ ಆಗಿ ಸ್ಟಾರ್ ನಿಲ್ಲಲ್ಲ, ಯಾವಾಗ್ಲೂ ನೀನೊಬ್ರು ಪ್ಲೇಸ್ ಮಾಡ್ತೀವಿ. ಬಟ್ ವಿಜಯ್ ಸರ್ ಒಂದೇ ಮಾತು ಹೇಳಿದ್ದು, ನಾನ್ ನೀನ್ ನಿಂತ್ಕೋತೀನಿ ಸಜೆಷನ್ ಶಾರ್ಟ್ಸ್ ಕೊಂಡು ನಿನ್ಗೊಂದು ಫೀಲ್ ಸಿಗುತ್ತೆ ಅಂತ. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ ಇನ್ ಆಕ್ಟಿಂಗ್. ಸೊ ಥ್ಯಾಂಕ್ ಯು ವಿಜಯ್ ಸರ್. ಹಾಗೆ ದಾಸ್ ಸರ್, ನಮ್ ಕ್ಯಾಮರಾಮನ್ ದಾಸ್ ಸರ್ ಅವರು ಏನಿಲ್ಲ, ಅವರು ಆರಾಮಾಗೆ ನೀಟಾಗಿ ಒಂಚೂರು ನಾವು ಚಿಲ್ಲಾಗಿದ್ರೆ ಹೆಂಗಿದ್ರೆ ನೀವು ಪೊಸಿಷನ್ ನಾನು ತೆಕ್ಕೋತೀವಿ, ಒಂದು ಪೊಸಿಷನ್ ಕೊಡ್ತಾ ಇದ್ರು, ನೀವು ಓಡಾಡಿ ನಾನು ಕವರ್ ಮಾಡ್ಕೋತೀನಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ದಾಸ್ ಸರ್. ಹಾಗೆ ಎಲ್ಲಾ ಟೆಕ್ನಿಷಿಯನ್ಸ್ಗೂ ನಿಜವಾಗ್ಲೂ ಥ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಈ ಸಿನಿಮಾದಲ್ಲಿ ಆಲ್ರೆಡಿ ನಾನು ಹೇಳ್ಬಾರ್ದ ಅನ್ಕೊಂಡಿದ್ದೆ, ಬಟ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಬಂದಿದೆ. ಹಲವಾರು ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಶರತ್ ಲೋತೇಶ್ವರ ಸರ್ ಇದ್ದಾರೆ, ತಾರಮ್ಮ ಇದ್ದಾರೆ, ಪ್ರಮೋದ್ ಶೆಟ್ಟಿ ಇದ್ದಾರೆ, ಕಮಿಡಿಯನ್ ಗಿರಿ ಅವರು ಇದ್ದಾರೆ, ಆಮೇಲೆ ಸುಜಯ್ ಶಾಸ್ತ್ರಿ ಇದ್ದಾರೆ, ಮಂಜು ಪಾವ್ಗಡ ಇದ್ದಾರೆ, ನಿಶ್ವಿಕ್ ಅವರಿದ್ದಾರೆ, ರವಿ ಸರ್ ಇದ್ದಾರೆ. ಸೊ ಇಷ್ಟು ಜನ ಕ್ಯಾಶ್ ಸಿಕ್ತಾಗ ಅವ್ರ ಪಕ್ಕ ಆಕ್ಟ್ ಮಾಡ್ಬೇಕಂದ್ರೆ ಸೀನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಒಳ್ಳೆ ಆಕ್ಟರ್ಸ್ ಇದ್ದಾಗ ಯಾವಾಗ್ಲೂ ಸೀನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಂಬ್ತೀನಿ. ಸೊ ಇವ್ರೆಲ್ಲಾರ ಮಧ್ಯ ಆಕ್ಟ್ ಮಾಡೋ ಒಂದು ಅವಕಾಶ ಮಾಡ್ಕೊಟ್ಟಿದ್ದು ಇಡೀ ಟೀಮ್ಗೆ ನನ್ನ ಕಡೆಯಿಂದ ನಿಜವಾಗ್ಲೂ ವೆರಿ ವೆರಿ ಗ್ರೇಟ್ಫುಲ್. ಇಟ್ ಮೀನ್ಸ್ ಅ ಲಾಟ್. ನಿಜವಾಗ್ಲೂ ಖುಷಿ ಆಗುತ್ತೆ. ಒಬ್ಬ ಯಂಗ್ ಆಕ್ಟರ್ಗೆ ಒಬ್ಬ ದೊಡ್ಡ ಸೀನಿಯರ್ಸ್, ಸ್ಟಾರ್ಸ್, ಲೆಜೆಂಡರಿ ಆಕ್ಟರ್ಸ್ ಇಲ್ಲ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಕಲಿಯೋ ಅವಕಾಶ ಸಿಗುತ್ತೆ ನಾನು ನಂಬ್ತೀನಿ, ನಾನು ಕಲ್ತಿದ್ದೀನಿ ಕೂಡ. ಸೊ ಥ್ಯಾಂಕ್ ಯು. ಐ ಹ್ಯಾವ್ ಗುಡ್ ಹೋಪ್ಸ್ ಆನ್ ದಿಸ್ ಮೂವಿ. ಯಾಕಂದ್ರೆ ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾನು ಹೇಳ್ತೀನಿ. ಕತೆ ಬಗ್ಗೆ ಹೆಚ್ಚಾಗಿ ಹೇಳಕ್ಕಲ್ಲ, ಅದನ್ನ ಸರ್ ಹೇಳ್ತಾರೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಸೊ ಕ್ಯಾಪ್ಟನ್ ಗಾಗಿ ಎಲ್ರು ಕಾಯ್ತಿದ್ದಾರೆ. ಸೊ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸಾರಿ ಸರ್, ಗೊತ್ತಾಗಿಲ್ಲ, ಹಾಕಿದ್ದೀರಾ? ಸೊ ಸಾರಿ ಸರ್, ಗೊತ್ತಾಗಿಲ್ಲ, ಅದು ಕಾಡಿದೆ ಅನ್ಕೊಂಡೆ. ಪರವಾಗಿಲ್ಲ ಬಿಡಿ. ಗಾಡ್ ಬ್ಲೆಸ್ ಯು. ಒಳ್ಳೆದಾಗ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.